ವಾಟ್ಸಪ್ನಲ್ಲಿ ನಂಬರ್ ಹೈಡ್ ಮಾಡಿ ಚಾಟ್ ಮಾಡೋಕೆ ಕಾಯ್ತಾ ಇದ್ರಾ? ಹಾಗಿದ್ರೆ ನಿಮಗೊಂದು ಬಿಗ್ ಶಾಕ್. ಭಾರತದಲ್ಲಿ ವಾಟ್ಸಪ್ನ ಮೋಸ್ಟ್ ಅವಾಯ್ಡೆಡ್ ಫೀಚರ್ಗೆ ಬಿದ್ದಿದೆ ಸಡನ್ ಬ್ರೇಕ್. ಏನಿದು ಕತೆ? ಅಸಲಿ ಕಾರಣ ಏನು? ನಮಸ್ಕಾರ ಗೆಳೆಯರೆ, ನೀವೆಲ್ಲರೂ ವಾಟ್ಸಪ್ನಲ್ಲಿ ಬರುತ್ತಿದ್ದ ಆ ಒಂದು ಬಹು ನಿರೀಕ್ಷಿತ ಫೀಚರ್ಗಾಗಿ ಕಾಯ್ತಾ ಇದ್ರಾ? ನಿಮ್ಮ ಮೊಬೈಲ್ ನಂಬರ್ ಯಾರಿಗೂ ಕೊಡದೆ ಕೇವಲ ಒಂದು ಯೂಸರ್ ನೇಮ್ ಮೂಲಕ ಚಾಟ್ ಮಾಡುವ ದಿನಗಳು ಹತ್ತಿರ ಬಂದಿವೆ ಅಂದುಕೊಂಡಿದ್ರ? ಹಾಗಿದ್ರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ. ಭಾರತದಲ್ಲಿ ಸದ್ಯಕ್ಕೆ ವಾಟ್ಸಪ್ನ ಈ ಮೋಸ್ಟ್ ಅವಾಯ್ಡೆಡ್ ಯೂಸರ್ ನೇಮ್ಸ್ ಫೀಚರ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹೌದು, ಮೆಟಾ ಒಡೆತನದ ವಾಟ್ಸಪ್ ಈ ರೋಲ್ಔಟ್ ಪ್ರಕ್ರಿಯೆಯನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿದೆ. ಅಷ್ಟಕ್ಕೂ ಏನಿದು ಯೂಸರ್ ನೇಮ್ ಫೀಚರ್? ನಾವು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಬಳಸುವಾಗ ಬೇರೆಯವರ ಜೊತೆ ಕನೆಕ್ಟ್ ಆಗಲು ನಮ್ಮ ಫೋನ್ ನಂಬರ್ ಕೊಡುವ ಅಗತ್ಯ ಇರಲ್ಲ. ಬದಲಿಗೆ ಒಂದು ಯೂಸರ್ ನೇಮ್ ಇದ್ರೆ ಸಾಕು. ಅದೇ ರೀತಿ ವಾಟ್ಸಪ್ ಕೂಡ ತನ್ನ ಬಳಕೆದಾರರ ಪ್ರೈವಸಿ ಹೆಚ್ಚಿಸಲು ಈ ಫೀಚರ್ ತರಲು ಪ್ಲಾನ್ ಮಾಡಿತ್ತು. ಇದರಿಂದ ನಿಮ್ಮ ವೈಯಕ್ತಿಕ ಮೊಬೈಲ್ ನಂಬರ್ ಅಪರಿಚಿತರಿಗೆ ಸಿಗುತ್ತಿರಲಿಲ್ಲ. ಕೇವಲ ಯೂಸರ್ ನೇಮ್ ಸರ್ಚ್ ಮಾಡಿ ಯಾರು ಬೇಕಾದರೂ ಚಾಟ್ ಮಾಡಬಹುದಿತ್ತು. ಬೆಟಾ ಟೆಸ್ಟಿಂಗ್ ಇದು ಯಶಸ್ವಿಯಾಗಿ ಕಾಣಿಸಿಕೊಂಡಿತ್ತಾದರೂ ಈಗ ಭಾರತದಲ್ಲಿ ಇದಕ್ಕೆ ತಡೆ ನೀಡಲಾಗಿದೆ. ಹಾಗಾದ್ರೆ ಇಷ್ಟೊಂದು ಉಪಯುಕ್ತವಾದ ಫೀಚರ್ಗೆ ಇದ್ದಕ್ಕಿದ್ದಂತೆ ತಡೆ ಬಿದ್ದಿದ್ದಾದರೂ ಯಾಕೆ? ಮೂಲಗಳ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಭದ್ರತೆ ಮತ್ತು ಸೈಬರ್ ವಂಚನೆಗಳ ಭೀತಿ. ಹೌದು, ಭಾರತ ಸರ್ಕಾರ ಮತ್ತು ಭದ್ರತಾ ಏಜೆನ್ಸಿಗಳು ಈ ಫೀಚರ್ನ ದುರುಪಯೋಗದ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ. ಈಗಾಗಲೇ ವಾಟ್ಸಪ್ನಲ್ಲಿ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ವಂಚಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಈಗ ಫೋನ್ ನಂಬರ್ ಇಲ್ಲದೆ ಕೇವಲ ಯೂಸರ್ ನೇಮ್ ಮಾತ್ರ ಇದ್ದರೆ ಸ್ಕ್ಯಾಮರ್ಗಳನ್ನ ಅಥವಾ ಸೈಬರ್ ಕ್ರಿಮಿನಲ್ಗಳನ್ನ ಟ್ರ್ಯಾಕ್ ಮಾಡುವುದು ಪೊಲೀಸರಿಗೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಇನ್ನಷ್ಟು ತಲೆನೋವಾಗಬಹುದು ಎಂಬ ಆತಂಕ ಎದುರಾಗಿದೆ. ಭಾರತದ ಐಟಿ ಕಾಯ್ದೆ ಮತ್ತು ಇತ್ತೀಚಿನ ನಿಯಮಗಳ ಪ್ರಕಾರ ಯಾವುದೇ ಸೋಷಿಯಲ್ ಮೀಡಿಯಾ ಕಂಪನಿಯು ಸೈಬರ್ ಅಪರಾಧಗಳನ್ನು ತಡೆಯಲು ಸರ್ಕಾರದೊಂದಿಗೆ ಸಹಕರಿಸಬೇಕಾಗುತ್ತದೆ. ಯೂಸರ್ ನೇಮ್ ಫೀಚರ್ ತಂದಾಗ ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆಯಾಗದಂತೆ ಹೇಗೆ ಮ್ಯಾನೇಜ್ ಮಾಡಬೇಕು ಎಂಬ ಬಗ್ಗೆ ವಾಟ್ಸಪ್ ಇನ್ನೂ ಸಂಪೂರ್ಣ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿಲ್ಲ ಎನ್ನಲಾಗಿದೆ. ಹೀಗಾಗಿಯೇ ಭಾರತ ಸರ್ಕಾರದ ಕಠಿಣ ನಿಯಮಗಳು ಮತ್ತು ಬಳಕೆದಾರರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಮೆಟಾ ಸಂಸ್ಥೆ ಈ ಫೀಚರ್ ಬಿಡುಗಡೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದೆ. ಹಾಗಾದ್ರೆ ಈ ಫೀಚರ್ ಭಾರತಕ್ಕೆ ಬರೋದೇ ಇಲ್ವಾ? ಖಂಡಿತ ಬರುತ್ತೆ, ಆದರೆ ಸ್ವಲ್ಪ ಸಮಯ ತಗೋಬಹುದು. ಸರ್ಕಾರದ ಆತಂಕಗಳಿಗೆ ವಾಟ್ಸಪ್ ಸೂಕ್ತ ತಾಂತ್ರಿಕ ಪರಿಹಾರ ಮತ್ತು ಸೆಕ್ಯುರಿಟಿ ಅಪ್ಡೇಟ್ ನೀಡಿದ ಬಳಿಕ ಇದು ಅಧಿಕೃತವಾಗಿ ಲಾಂಚ್ ಆಗಲಿದೆ. ಅಲ್ಲಿಯವರೆಗೂ ನಾವು ಹಳೆ ಶೈಲಿಯಲ್ಲೇ ನಂಬರ್ ಶೇರ್ ಮಾಡಬೇಕಾಗಿದೆ. ನಿಮ್ಮ ಪ್ರಕಾರ ವಾಟ್ಸಪ್ನಲ್ಲಿ ಈ ಯೂಸರ್ ನೇಮ್ ಫೀಚರ್ ಬರುವುದು ಒಳ್ಳೆಯದಾ ಅಥವಾ ನಂಬರ್ ಇರುವುದೇ ಸೇಫಾ? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.